ನೆಹೆಮೀಯ ಅಧ್ಯಾಯ 9. ಅದೇ ತಿಂಗಳಿನ 24ನೆಯ ದಿನದಲ್ಲಿ ಇಸ್ರಾಯೇಲ್ಯರು ಉಪವಾಸವಾಗಿದ್ದು ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಎಲ್ಲ ಅನ್ಯ ಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ತಮ್ಮ ಪಾಪಗಳನ್ನು ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು. ತರುವಾಯ ಇನ್ನೂ 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ಯೇಷುವ, ಬಾನಿ, ಕದ್ಮೀಯೇಲ್, ಶೆಬನ್ಯ, ಬುನ್ನಿ, ಶೇರೇಬ್ಯ, ಬಾನಿ, ಕೇನಾನಿ ಎಂಬವರು ಲೇವಿಯರ ಮೆಟ್ಟಿಲುಗಳ ಮೇಲೆ ನಿಂತು ಮಹಾಶಬ್ದದಿಂದ ತಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಟ್ಟರು. ಆಮೇಲೆ ಲೇವಿಯರಾದ ಯೇಷುವ, ಕದ್ಮೀಯೇಲ್, ಬಾನಿ, ಅಷಬ್ಮೇಯ, ಶೇರೇಬ್ಯ, ಹೋದಿಯ, ಶೆಬನ್ಯ, ಪೆತಾಯ್ಯ ಎಂಬವರು, ಏಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗ ಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ, ಯೆಹೋವನೇ, ಸರ್ವ ಸ್ತುತಿ ಕೀರ್ತನೆಗಳಿಗೆ ಮಿಗಿಲಾಗಿರುವ ನಿನ್ನ ಮಹಾನಾಮಕ್ಕೆ ಕೊಂಡಾಟವಾಗಲಿ. ನೀನೊಬ್ಬನೇ ದೇವರು. ನೀನು ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲ ಜಲಚರಗಳನ್ನು ಉಂಟುಮಾಡಿ ಸಮಸ್ತ ಪ್ರಾಣಿಗಳ ಜೀವಾಧಾರನಾಗಿರುತ್ತಿ. ಆಕಾಶ ಸೈನ್ಯದವರು ನಿನಗೆ ಅಡ್ಡಬೀಳುತ್ತಾರೆ. ಯೆಹೋವನೇ, ಅಬ್ರಾಮನನ್ನು ಆರಿಸಿಕೊಂಡು ಕಸ್ದೀಯರ ಊರ್ ಎಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನೇ. ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಯರು, ಯೆಬೂಸಿಯರು, ಗಿರ್ಗಾಷಿಯರು ಇವರ ದೇಶವನ್ನು ನಿನ್ನ ಸಂತಾನದವರಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿ ಅದನ್ನು ನೆರವೇರಿಸಿದ್ದಿ. ನೀನು ಧರ್ಮಸ್ವರೂಪನೇ. ಐಗುಪ್ತ ದೇಶದಲ್ಲಿ ನಮ್ಮ ಪಿತೃಗಳಿಗಿದ್ದ ಕಷ್ಟವನ್ನು ನೋಡಿದಿ. ಕೆಂಪು ಸಮುದ್ರದ ಬಳಿಯಲ್ಲಿ ಅವರು ಮೊರೆಯಿಟ್ಟಾಗ ನೀನು ಲಾಲಿಸಿದಿ. ಐಗುಪ್ತರು ಗರ್ವಿಗಳಾಗಿ ಅವರನ್ನು ಕುಗ್ಗಿಸಿದಾಗ ನೀನು ಫರೋಹನಲ್ಲಿಯೂ ಅವನ ಸೇವಕರಲ್ಲಿಯೂ ಅವನ ದೇಶದ ಜನರಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನಡೆಸಿ ಈಗ ನಿನಗಿರುವ ಕೀರ್ತಿಯನ್ನು ಸ್ಥಾಪಿಸಿದ್ದಿ. ನಮ್ಮ ಪಿತೃಗಳು ಸಮುದ್ರ ಮಧ್ಯದಲ್ಲಿ ಒಣನೆಲದಲ್ಲೇ ಹಾದು ಹೋಗುವಂತೆ ಅವರ ಮುಂದೆ ಸಮುದ್ರವನ್ನು ಭೇದಿಸಿದ್ದಿ. ಅವರನ್ನು ಹಿಂದಟ್ಟುವವರನ್ನು ಕಲ್ಲಿನಂತೆ ಮಹಾಜಲರಾಶಿಯ ತಳದಲ್ಲಿ ಮುಳುಗಿಸಿಬಿಟ್ಟು ಹಗಲು ಹೊತ್ತಿನಲ್ಲಿ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿಯೂ ಅವರ ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಅವರ ಮುಂದೆ ಹೋದಿ. ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಆಕಾಶದ ಕಡೆಯಿಂದ ಅವರೊಡನೆ ಮಾತಾಡಿ ಅವರಿಗೆ ನೀತಿ ನಿಯಮಗಳನ್ನು, ಯಥಾರ್ಥ ಧರ್ಮೋಪದೇಶವನ್ನು, ಶ್ರೇಷ್ಠವಾದ ಆಜ್ಞಾವಿಧಿಗಳನ್ನು ಅನುಗ್ರಹಿಸಿದ್ದಿ. ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ನಿನಗೆ ಮೀಸಲಾದ ಸಬ್ಬತ್ತೆಂಬ ವಿಶ್ರಾಂತಿ ದಿನವನ್ನು ಅವರಿಗೆ ಪ್ರಕಟಿಸಿ ಆಜ್ಞಾವಿಧಿ ಧರ್ಮಗಳನ್ನು ಕಳಿಸಿದ್ದಿ. ಅವರು ಹಸಿದಾಗ ಆಕಾಶದಿಂದ ಆಹಾರವನ್ನು ಕೊಟ್ಟು ಬಾಯಾರಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನೀವು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅವರಿಗೆ ಆಜ್ಞಾಪಿಸಿದಿ. ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಹಠ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿಧೇಯರಾದರು. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗಿರುವುದಕ್ಕಾಗಿ ಐಗುಪ್ತಕ್ಕೆ ಹಿಂತಿರುಗಬೇಕೆಂದಿದ್ದರು. ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಗಳುಳ್ಳವನು, ದೀರ್ಘಶಾಂತನು, ಕೃಪಾಳೂ ಆಗಿರುವ ದೇವರು. ನೀನು ಅವರನ್ನು ಕೈಬಿಡಲಿಲ್ಲ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು, ಇಸ್ರಾಯೇಲ್ಯರೇ, ನಿಮ್ಮನ್ನು ಐಗುಪ್ತದಿಂದ ಕರಕೊಂಡು ಬಂದ ದೇವರು ಇದೇ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈಬಿಡಲಿಲ್ಲ. ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು, ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆಯ ಆತ್ಮನನ್ನು ಕೊಟ್ಟಿ
ಅವರ ಬಾಯಿಂದ ಮನ್ನವನ್ನು ಹಿಂದೆಗೆಯಲಿಲ್ಲ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟು 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ರಾಜ್ಯ ಜನಾಂಗಗಳನ್ನು ಅವರಿಗೆ ವಶಪಡಿಸಿ ಆ ರಾಜ್ಯಗಳನ್ನು ಅವರಿಗೆ ಸ್ವಾಸ್ಥ್ಯವನ್ನಾಗಿ ಹಂಚಿಕೊಟ್ಟಿ. ಹೀಗೆ ಅವರು ಎಷ್ಬೋನಿನ ಅರಸನಾದ ಸಿಹೋನ್, ಬಾಷಾನಿನ ಅರಸನಾದ ಓಗ್ ಇವರ ಪ್ರಾಂತಗಳನ್ನು ಸ್ವಾಧೀನಪಡಿಸಿಕೊಂಡರು. ಅವರ ಮಕ್ಕಳನ್ನು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಿಸಿ, ನೀವು ಈ ದೇಶದೊಳಕ್ಕೆ ಪ್ರವೇಶಿಸಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂದು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಬರಮಾಡಿದಿ. ಅವರು ಆ ದೇಶದಲ್ಲಿ ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡರು. ನೀನು ಅವರ ಮುಂದೆ ದೇಶ ನಿವಾಸಿಗಳಾಗಿದ್ದ ಕಾನಾನ್ಯರನ್ನು ಕುಗ್ಗಿಸಿ ಮನಸ್ಸಿಗೆ ಬಂದಂತೆ ನಡೆಸುವ ಹಾಗೆ ಆ ದೇಶದ ರಾಜರನ್ನೂ ಪ್ರಜೆಗಳನ್ನು ಅವರ ಕೈಗೆ ಒಪ್ಪಿಸಿದ್ದಿ. ಅವರು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ಸಾರವುಳ್ಳ ಭೂಮಿಯನ್ನು, ಸಮಸ್ತ ವಿಧವಾದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ತೋಡಿದ ಬಾವಿಗಳನ್ನು, ದ್ರಾಕ್ಷೆ ತೋಟ, ಎಣ್ಣೆ ಮರಗಳ ತೋಪು, ಎಷ್ಟೋ ಹಣ್ಣಿನ ಮರ ಇವುಗಳನ್ನು ವಶಮಾಡಿಕೊಂಡು ಚೆನ್ನಾಗಿ ತಿಂದು ತೃಪ್ತರಾಗಿ ಕೊಬ್ಬಿ ನೀನು ಕೊಟ್ಟ ಸಮೃದ್ಧಿಯಲ್ಲಿ ಆನಂದಿಸುತ್ತಿದ್ದರು. ಆಗ ಅವರು ನಿನಗೆ ಅವಿಧೇಯರಾಗಿ ತಿರುಗಿ ಬಿದ್ದು ನಿನ್ನ ಧರ್ಮೋಪದೇಶವನ್ನು ಉಲ್ಲಂಘಿಸಿ ತಮ್ಮನ್ನು ಎಚ್ಚರಿಸುವುದಕ್ಕೂ ನಿನ್ನ ಕಡೆಗೆ ತಿರುಗಿಸುವುದಕ್ಕೂ ಪ್ರಯತ್ನಿಸುತ್ತಿದ್ದ ನಿನ್ನ ಪ್ರವಾದಿಗಳನ್ನು ಕೊಂದು ಹಾಕಿ ನಿನ್ನನ್ನು ಅಸಡ್ಡೆ ಮಾಡಿದರು. ಆದುದರಿಂದ ನೀನು ಅವರನ್ನು ಬಾಧಿಸುವ ವಿರೋಧಿಗಳ ಕೈಗೆ ಒಪ್ಪಿಸಿದಿ. ಅವರು ಆ ಕಷ್ಟ ಕಾಲದಲ್ಲಿ ನಿನಗೆ ಮೊರೆಯಿಡಲು ಪರಲೋಕದಿಂದ ನೀನು ಅವರಿಗೆ ಕಿವಿಗೊಟ್ಟು ನಿನ್ನ ಕರುಣಾತಿಶಯದಿಂದ ರಕ್ಷಕರನ್ನು ಕಳುಹಿಸಿ ವಿರೋಧಿಗಳ ಕೈಯಿಂದ ಅವರನ್ನು ಬಿಡಿಸಿದ್ದಿ. ಉಪಶಮನವನ್ನು ಪಡೆದ ಮೇಲೆ ಅವರು ತಿರುಗಿ ದ್ರೋಹಿಗಳಾಗಿ ನಡೆಯುತ್ತಿರುವುದನ್ನು ನೀನು ಕಂಡು ಅವರ ಮೇಲೆ ದೊರೆತನ ನಡೆಸತಕ್ಕ ವೈರಿಗಳ ಕೈಗೆ ಅವರನ್ನು ಒಪ್ಪಿಸಿದ್ದಿ. ಆಗ ಅವರು ಪಶ್ಚಾತ್ತಾಪಪಟ್ಟು ಕೂಗಿಕೊಳ್ಳಲು ಪರಲೋಕದಿಂದ ನೀನು ಕೇಳಿ ನಿನ್ನ ಕರುಣಾತಿಶಯದಿಂದ ಅವರನ್ನು ಅನೇಕಾವರ್ತಿ ರಕ್ಷಿಸಿ ನನ್ನ ಧರ್ಮೋಪದೇಶಕ್ಕೆ ಪುನಃ ಮನಗೊಟ್ಟು ಬನ್ನಿರಿ ಎಂದು ಎಷ್ಟೋ ಖಂಡಿತವಾಗಿ ಎಚ್ಚರಿಸಿದ್ದಿ. ಆದರೂ ಅವರು ಲಾಲಿಸದೆ ಗರ್ವಿಗಳು, ನಿನ್ನ ಆಜ್ಞೆಗಳಿಗೆ ಅವಿಧೇಯರೂ ಆದರು. ಕೈಕೊಳ್ಳುವ ಮನುಷ್ಯನಿಗೆ ಜೀವಾಧಾರವಾಗಿರುವ ನಿನ್ನ ವಿಧಿನ್ಯಾಯಗಳನ್ನು ಮೀರಿ ಪಾಪ ಮಾಡಿ ಹೆಗಲು ಕೊಡದೆ ಮೊಂಡಬಿದ್ದು ನಿನ್ನ ಮಾತನ್ನು ಕೇಳದೆ ಹೋದರು. ನೀನು ಅನೇಕ ವರ್ಷಗಳ ತನಕ ಅವರ ವಿಷಯದಲ್ಲಿ ತಾಳಿಕೊಂಡು ಪ್ರವಾದಿಗಳ ಮುಖಾಂತರ ಮಾತಾಡುತ್ತಿದ್ದ ನಿನ್ನ ಆತ್ಮನಿಂದ ಅವರನ್ನು ಎಷ್ಟು ಎಚ್ಚರಿಸುತ್ತಿದ್ದರೂ ಅವರು ಕಿವಿಗೊಡದೆ ಹೋದ ಮೇಲೆ ನೀನು ಅವರನ್ನು ಅನ್ಯ ದೇಶಗಳವರ ಕೈಗೆ ಒಪ್ಪಿಸಿಬಿಟ್ಟಿ. ಆದರೆ ನೀನು ದಯೆಯೂ ಕನಿಕರವೂ ಉಳ್ಳ ದೇವರಾಗಿರುವುದರಿಂದ ನಿನ್ನ ಮಹಾ ಕೃಪಾನುಸಾರವಾಗಿ ಅವರನ್ನು ನಾಶ ಮಾಡಿ ಬಿಡಲಿಲ್ಲ, ಕೈ ಬಿಡಲೂ ಇಲ್ಲ. ನಮ್ಮ ದೇವರೇ, ಮಹೋನ್ನತನೂ ಪರಾಕ್ರಮಿಯೂ ಭಯಂಕರನೂ ಆಗಿರುವಾತನೇ, ಕೃಪಾವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ಅಶೂರದ ರಾಜರ ಕಾಲದಿಂದ ಇಂದಿನವರೆಗೆ ನಮ್ಮ ಅರಸರಿಗೂ ಪ್ರಭುಗಳಿಗೂ ಯಾಜಕರಿಗೂ ಪ್ರವಾದಿಗಳಿಗೂ ಹಿರಿಯರಿಗೂ ನಿನ್ನ ಎಲ್ಲ ಪ್ರಜೆಗಳಿಗೂ ಪ್ರಾಪ್ತವಾದ ಕಷ್ಟವು ಅಲ್ಪವೂ ಎಂದೆಣಿಸಬೇಡ. ನೀನು ನಮ್ಮ ಮೇಲೆ ಎಷ್ಟು ಕೇಡನ್ನು ಬರಮಾಡಿದರೂ ನೀನು ಧರ್ಮಸ್ವರೂಪನೇ. ನೀನು ಸತ್ಯವನ್ನೇ ನಡೆಸಿದ್ದಿ. ನಾವಾದರೂ ದುಷ್ಟರು. ನಮ್ಮ ಅರಸರು, ಪ್ರಭುಗಳು, ಯಾಜಕರು, ಹಿರಿಯರು ನಿನ್ನ ಧರ್ಮೋಪದೇಶವನ್ನು ಅನುಸರಿಸಲಿಲ್ಲ, ನಿನ್ನ ಆಜ್ಞೆಗಳಿಗೆ ಕಿವಿಗೊಡಲಿಲ್ಲ. ನೀನು ಎಚ್ಚರಿಸಿ ಹೇಳಿದ ಮಾತುಗಳನ್ನು ಲಕ್ಷಿಸಲಿಲ್ಲ. ಅವರು ಸ್ವರಾಜ್ಯದಲ್ಲಿದ್ದುಕೊಂಡು ನೀನು ದಯಪಾಲಿಸಿದ ಸಮೃದ್ಧಿಯನ್ನು ಅನುಭವಿಸುತ್ತಾ ನಿನ್ನ ಅನುಗ್ರಹದಿಂದ ದೊರಕಿದ ಸಾರವುಳ್ಳ ವಿಸ್ತಾರ ದೇಶದಲ್ಲಿ ವಾಸಿಸುತ್ತಾ ಇರುವಾಗ ನಿನ್ನನ್ನು ಸೇವಿಸದೆಯೂ ತಮ್ಮ ದುಷ್ಕೃತ್ಯಗಳನ್ನು ಬಿಡದೆಯೂ ಇದ್ದದ್ದರಿಂದಲೇ ನಾವು ಈಗ ದಾಸರಾಗಿದ್ದೇವೆ. ನೀನು ನಮ್ಮ ಪಿತೃಗಳಿಗೆ ಇದರ ಉತ್ಪನ್ನವನ್ನು ಸಮೃದ್ಧಿಯನ್ನು ಅನುಭವಿಸಿರಿ ಎಂದು ಹೇಳಿ ಕೊಟ್ಟ ದೇಶದಲ್ಲೇ ನಾವು ದಾಸರಾಗಿರಬೇಕಾಗಿದೆ. ನಮ್ಮ ಪಾಪಗಳ ನಿಮಿತ್ತವಾಗಿ ನಿನ್ನಿಂದ ನಮ್ಮ ಮೇಲೆ ನೇಮಿಸಲ್ಪಟ್ಟ ರಾಜರಿಗೆ ಈ ದೇಶದ ಹೇರಳವಾದ ಹುಟ್ಟುವಳಿಯೂ ಹೋಗುತ್ತದೆ. ನಮ್ಮ ಕಾಯಗಳ ಮೇಲೆಯೂ
ಪಶುಗಳ ಮೇಲೆಯೂ ಅವರು ಅಧಿಕಾರ ನಡೆಸುತ್ತಾರೆ. ನಾವು ಮಹಾ ಸಂಕಟದಲ್ಲಿರುತ್ತೇವೆ, ಅಯ್ಯೋ ಎಂದು ಪ್ರಾರ್ಥಿಸಿದರು. ಈ ಎಲ್ಲ ಕಾರಣಗಳಿಂದ ನಾವು ಲೇಖನ ರೂಪವಾದ ಪ್ರತಿಜ್ಞೆಯನ್ನು ಮಾಡಿದೆವು. ಅದಕ್ಕೆ ನಮ್ಮ ಪ್ರಭುಗಳು, ಲೇವಿಯರು, ಯಾಜಕರು ಸಹಿ ಮಾಡಿ ಮುದ್ರೆ ಹಾಕಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನೆಹೆಮೀಯನ ಗ್ರಂಥ, ದ ಬುಕ್ ಆಫ್ ನೆಹಮಾಯ, ಚಾಪ್ಟರ್ 9, 9ನೇ ಅಧ್ಯಾಯ. ಅದೇ ತಿಂಗಳಿನಲ್ಲಿ, ಅಂದರೆ ಅವರು ಒಂದು ಪ್ರತ್ಯೇಕವಾದ ತಿಂಗಳು, ಮೊದಲನೇ ವಚನದಲ್ಲಿ ಬರೆದಿದೆ 7ನೆಯ ತಿಂಗಳು ಅಂತಂದ್ರೆ ಅವ್ರ ಪ್ರಕಾರವಾಗಿ ಅದೇ ತಿಂಗಳಿನ 24ನೇ ದಿನದಲ್ಲಿ, ಅದರ ಎಷ್ಟು ದಿನವಾದ ಮೇಲೆ ಎಂಬುದಾಗಿ ನೋಡುವಾಗ ಸುಮಾರು ಒಂದು 2-3 ವಾರ ಕೂಡ, ಯಾಕಂದರೆ ಒಂದು ವಾರ ಈಗಾಗಲೇ ಅವರು ಪರ್ಣಶಾಲೆಯ ಹಬ್ಬ ಮಾಡಿಬಿಟ್ರು, 8 ದಿವಸ ಕಳೆದು ಹೋಯಿತು. ಇನ್ನು ಕೆಲವು ದಿನಗಳಾದ ಮೇಲೆ ಇಸ್ರಾಯೇಲ್ರು ಎಲ್ಲರೂ ಏನು ಮಾಡ್ತಾರೆ, ಉಪವಾಸವಾಗಿದ್ದು 9ನೇ ಅಧ್ಯಾಯ, ಗೋಣಿತಟ್ಟನ್ನು ಕಟ್ಟಿಕೊಂಡು ತಲೆ ಮೇಲೆ ಮಣ್ಣು ಹಾಕಿಕೊಂಡು ನೆರೆದು ಬಂದರು. ಇಸ್ರಾಯೇಲ್ ಸಂತಾನದವರು ಅವರು ಪ್ರತ್ಯೇಕ ಮಾಡಿದರು, ಪ್ರತ್ಯೇಕವಾಗಿಬಿಟ್ರು. ಅನ್ಯರಿಂದ, ನಿಷಿದ್ಧ ವಿವಾಹದಿಂದ ದೇವರಿಗೆ ತಮ್ಮ ಪಾಪಗಳನ್ನು ಅರಿಕೆ ಮಾಡ್ತಾರೆ. ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಅವರು ಓದ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ. ಎಷ್ಟು ಸಮಯ ಅಂತ ಹೇಳ್ಬಿಟ್ಟು ನೋಡುವಾಗ 3 ತಾಸುಗಳು. ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯದ 3ನೇ ವಚನದಲ್ಲಿ 3 ತಾಸುಗಳವರೆಗೆ ಅವರೇನು ಮಾಡಿದರು, ದೇವರ ಧರ್ಮಶಾಸ್ತ್ರವನ್ನು ಓದಿದರು. ಮತ್ತು 3 ತಾಸುಗಳವರೆಗೆ ತಮ್ಮ ಪಾಪಗಳ ಅರಿಕೆಯನ್ನು ಕೂಡ ಮಾಡಿದರು. 3+3 6 ತಾಸುಗಳು. 3 ತಾಸು ದೇವ್ರ ವಾಕ್ಯಕ್ಕೆ, 3 ತಾಸು ಪ್ರಾರ್ಥನೆಗೆ ಕಳೆದ್ರಂತೆ. ಮತ್ತು ಅದೇ ಸಂದರ್ಭದಲ್ಲಿ 8 ಜನರು ಸೇರಿಕೊಂಡು ನಿಂತು ಮಹಾಶಬ್ದದಿಂದ ತಮ್ಮ ದೇವರಾದ ಯೆಹೋವನಿಗೆ ಪ್ರೇಯರ್ ಮಾಡ್ತಾರೆ. ಬಹಳ ಚೆನ್ನಾಗಿದೆ, ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಸೇರಿಕೊಂಡು ಅದ್ಭುತವಾದ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಕೊಂಡು, ಅವರೆಲ್ಲರೂ ಏನೋ ಒಂದು ರೂಢಿಯಾಗಿ ಮಾಡಲಿಲ್ಲ, ಅವರು ಪ್ರಥಮ ಬಾರಿಯಾಗಿ ಭೇಟಿಯಾಗಿಬಿಟ್ಟು ಈ ರೀತಿಯಾಗಿ ಅವರು ಯೆಹೋವನಿಗೆ ಮೊರೆ ಇಟ್ಟರು. ಆಶ್ಚರ್ಯ. ಆಮೇಲೆ ಲೇವಿಯರಾದ ಇನ್ನು 8 ಜನರು, ಇವರು ಭಾಳ ಅತಿಶಯರು ಅಂತ ಹೇಳ್ಬೋದು. ಅತಿಶಯ. ಯಾಕಂತ ಹೇಳಿದ್ರೆ 8 ಜನರು ಅವರು ಸೇರಿಕೊಂಡು 5ನೇ ವಚನದಿಂದ ಹಿಡಿದು ಅವರು ದೊಡ್ಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಾಳ ಚೆನ್ನಾಗಿದೆ ಆ ಪ್ರಾರ್ಥನೆ. ಅದನ್ನು ನೋಡಿದಾಗ, ಅವರು ಮಾಡಿದ ಪ್ರಾರ್ಥನೆಯನ್ನು ನೋಡಿದಾಗ, ಅದರಲ್ಲಿ ಇರುವಂಥ ವಿಷಯ ನೋಡಿದಾಗ ಬಹಳಷ್ಟು ಹಿಸ್ಟ್ರಿ ಕವರ್ ಮಾಡ್ತಾರೆ. ಆದರೆ ಭಾಳ ಭಕ್ತಿಯುಳ್ಳಂಥ ಒಂದು ಪ್ರಾರ್ಥನೆ, ತಮ್ಮನ್ನು ತಗ್ಗಿಸಿಕೊಂಡಂಥ ಒಂದು ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ, ದೇವರನ್ನು ಎತ್ತಿ ಹಿಡಿಯುವಂಥ ಪ್ರಾರ್ಥನೆ. ಎತ್ತಿ ಹಿಡಿಯುವ ಅಂದರೆ ದೇವರಿಗೆ ಕೊಡುವಂಥ ಸ್ಥಾನ ದೇವರಿಗೆ ಕೊಟ್ಟು ದೇವರನ್ನು ಸಂಬೋಧಿಸಿ ಮಾಡಿದ ಪ್ರಾರ್ಥನೆ. ಅವರೇನಂತ ಹೇಳ್ತಾರೆ, 5ನೇ ವಚನದ 2ನೇ ಭಾಗದಲ್ಲಿ, ಜನರಿಗೆ ಹೇಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗ ಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ. ಯುಗ ಯುಗಾಂತರವು ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ, ಜನರಿಗೆ ಎದ್ದೇಳ್ರಿ, ನಾವು ಪ್ರೇಯರ್ ಮಾಡೋಣ, ದೇವ್ರ ಸ್ತೋತ್ರ ಅಂತ ಹೇಳ್ರಿ ಅಂತ ಹೇಳಿಬಿಟ್ಟು, ಯೆಹೋವನೇ, ಸರ್ವಸ್ತುತಿ ಕೀರ್ತನೆಗಳಿಗೆ ಮಿಗಿಲಾಗಿರುವ ನಿನ್ನ ಮಹಾನಾಮಕ್ಕೆ, ನಿನ್ನ ಮಹಾನಾಮಕ್ಕೆ ಕೊಂಡಾಟವಾಗಲಿ. ನೀನೊಬ್ಬನೇ ದೇವರಂತ ಪ್ರೇಯರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಜನರ ಹತ್ರ ಮಾತಾಡ್ತಾ ಇದ್ದಾರೆ,
ಎದ್ದೇಳ್ರಿ, ದೇವ್ರಿಗೆ ಸ್ತೋತ್ರ ಮಾಡಿರಿ, ಯುಗ ಯುಗಾಂತರು ಆತನಿಗೆ ಸ್ತೋತ್ರವಾಗಲಿ ಅಂತ ಅನ್ರಿ ಎಂಬುದಾಗಿ ಹೇಳಿಬಿಟ್ಟು ಆ ರೀತಿಯಾಗಿ ಹೇಳ್ತಾ ಇರುವಾಗಲೇ ಅವರು ಭಾಳ ಟೈಮ್ ವೇಸ್ಟ್ ಮಾಡದೆ ಯೆಹೋವನೇ ಅಂತ ದೇವರಿಗೂ ಪ್ರೇಯರ್ ಮಾಡ್ತಾರೆ. ಮಾಡಿಬಿಟ್ಟು ನೀನೊಬ್ಬನೇ ದೇವರು, ಯೆಹೋವನೇ. ಅಬ್ರಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನೇ. 7ನೇ ವಚನ. ವಾಗ್ದಾನ ಮಾಡಿದ್ದನ್ನು ನೆರವೇರಿಸಿದಿ. 8ನೇ ವಚನ. ಹೌದು, ನಿನ್ನ ಜನರ ಕಷ್ಟಗಳನ್ನು ನೋಡಿದ್ದೀಯ. 9ನೇ ವಚನ. ಅವರು ಮೊರೆ ಇಟ್ಟಾಗ ಅವರ ಪ್ರಾರ್ಥನೆಯನ್ನು ಕೇಳಿದ್ದೀ. 9ನೇ ವಚನ. ನೀನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದೀ. 10ನೇ ವಚನ. ಸಮುದ್ರವನ್ನು ನೀನು ವಿಭಾಗಿಸಿದಿ. 11ನೇ ವಚನ. ಮೇಘಸ್ತಂಭದಲ್ಲಿಯೂ, ಹೌದು, ಹಗಲೊತ್ತಿನಲ್ಲಿ, ರಾತ್ರಿ ಅಗ್ನಿ ಸ್ತಂಭದಲ್ಲಿ ಅವರ ಮುಂದೆ ನೀನು ಹೋದಿ. 12ನೇ ವಚನ. ಅವ್ರ ಜೊತೆಯಲ್ಲಿ ನೀನು ಮಾತನಾಡಿದಿ. ಭಕ್ತ ಸಿಂಗ್ ಎಂಬಂಥ ದೇವರ ಭಕ್ತರು ಹೇಳ್ತಾರೆ, 558 ಸಾರಿ ದೇವರು ಮೋಶೆಯ ಸಂಗಡ ಮಾತನಾಡಿದನು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್. ದೇವರು ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ, ಯೆಹೋವನು ಮೋಶೆಗೆ ಮಾತಾಡಿ 558 ಸಾರಿ ಆ ಪದ ಮತ್ತೆ ಮತ್ತೆ ಬರ್ತದೆ. ಆದ ಕಾರಣ ಅದನ್ನೇ ಇಲ್ಲಿ ಈ ಲೇವಿಯರು, 8 ಜನ ಲೇವಿಯರು, ನೆಹಮ್ಯ, ಎಜ್ರಾ ಇವರ ಸಮ್ಮುಖದಲ್ಲಿ ಇಂಥ ಒಂದು ದೊಡ್ಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಗ್ನಿ, ಮೇಘ ಅಷ್ಟೇ ಅದು ವಸ್ತು ಅಂತ ನಾವು ತಿಳ್ಕೊಳ್ತೀವಿ. ಅದು ದೇವರ ಸನ್ನಿಧಾನ. ಮತ್ತು ಮಾತಾಡಿದೆ ಅವ್ರ ಜೊತೆಯಲ್ಲಿ. 13ನೇ ವಚನ. ಮತ್ತು ಸಬ್ಬತ್ ದಿನವನ್ನು ಪ್ರಕಟಿಸಿದೆಯೇ. 14ನೇ ವಚನ. ಅವರಿಗೆ ಮನ್ನ ಎಂಬ ಆಹಾರವನ್ನು ಕೊಟ್ಟಿದ್ದೀಯ. 15ನೇ ವಚನ. ಮತ್ತು ಹಾಗಿದ್ದಾಗ ನಮ್ಮ ಪಿತೃಗಳು ಹಠ ಹಿಡಿದರು. ದೇವರು ಮಾಡಿದ ಅದ್ಭುತವನ್ನು ಅವರು ಮರೆತು ಬಿಟ್ಟರು. ದೇವಜನರು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಚಿನಂತೆ ದಾಸರಾಗಿದ್ದ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು. 17ನೇ ವಚನ. ನೀನಾದರೋ ಅವರ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಗಳುಳ್ಳವನು, ದೀರ್ಘಶಾಂತನು, ಕೃಪಾಳು ಆಗಿರುವ ದೇವರು. ನೀನು ಅವರನ್ನು ಕೈ ಬಿಡಲಿಲ್ಲ. ಈ ಕೈ ಬಿಡಲಿಲ್ಲ ಎಂಬಂಥ ಪದ ಭಾಳ ನನಗೆ ಟಚ್ ಆಗ್ತದೆ, ಭಾಳ ಆಶ್ಚರ್ಯದ. 17ನೇ ವಚನ ಕೊನೆ ಭಾಗ ಕೈ ಬಿಡಲಿಲ್ಲ. 19ನೇ ವಚನ ಕೈ ಬಿಡಲಿಲ್ಲ. ಹೌದು, 31ನೇ ವಚನ ನಾಶ ಮಾಡಲಿಲ್ಲ, ಕೈ ಬಿಡಲಿಲ್ಲ. ನೋಡ್ರಿ, ದೇವರು ಎಷ್ಟು ದಯೆಯುಳ್ಳವನಾಗಿ, ಎಷ್ಟು ಕನಿಕರವುಳ್ಳವನಾಗಿ ಅವರೊಂದಿಗೆ ಮೇಘಸ್ತಂಭ ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡ್ತಾ ಇದ್ದಂಥ ಅಗ್ನಿಸ್ತಂಭವಾಗಿದ್ದು ನಡೆಸಿದ. ಒಳ್ಳೆಯ ಆತ್ಮನನ್ನು, 20ನೇ ವಚನ, ಒಳ್ಳೆಯ ಪವಿತ್ರ ಆತ್ಮನನ್ನು ಅವರಿಗೆ ಕೊಟ್ಟಿದ್ದನು. ಅವರ ಬಾಯಿಂದ ಮನ್ನವನ್ನು ಹಿಂದೆಗಿಲಿಲ್ಲ. 40 ವರ್ಷಗಳು, 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಲಕ್ಷಾಂತರ ಜನರನ್ನು ಸಾಕಿದ ದೇವರು. 21ನೇ ವಚನ. ದೇವರು ಸಾಕಿದಾಗ ಏನಾಯ್ತು? 21ನೇ ವಚನ, ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ವಾವ್! ಇಂದು ಅದೇ ದೇವರು ಯಾವ ಕೊರತೆ ಇಲ್ಲದೆ ನಿಮ್ಮನ್ನು, ನನ್ನನ್ನು ಸಾಕಿ ಸಲಹುವುದಕ್ಕೆ ಶಕ್ತನಾಗಿದ್ದಾನೆ. ಈಗಾಗಲೇ ಅದನ್ನು ಮಾಡ್ತಿದ್ದಾನೆ, ಇಂದೂ ಕೂಡ ಮುಂದುವರಿಸುವನು. ಹೌದು, ಅವರ ಬಟ್ಟೆಗಳು ಅದು ಸೌದು ಹೋಗಲಿಲ್ಲ.
ಕಾಲು ಬಾತ್ ಹೋಗಲಿಲ್ಲ, ಯಾಕಂದರೆ ನಡೀತಾ ಇದ್ರು. ನಡೀತಾ ಇದ್ದಂಥ ವೇಳೆಯಲ್ಲಿ ಮರುಭೂಮಿಯಲ್ಲಿ 40 ವರ್ಷ ನಡೆದರೆ ಏನಾಗ್ಬೋದು? ಕಾಲು ಬಾತ್ ಹೋಗಲಿಲ್ಲ. ಮತ್ತು ರಾಜ್ಯ ಜನಾಂಗಗಳನ್ನು ಅವರಿಗೆ ವಶಪಡಿಸಿ ಆ ರಾಜ್ಯಗಳನ್ನು ಅವರಿಗೆ ಸ್ವಾಸ್ಥ್ಯವನ್ನಾಗಿಯೇ ಹಂಚಿಕೊಟ್ಟಿದ್ದಿ. ವಾವ್! ಸ್ವಾಸ್ಥ್ಯವನ್ನಾಗಿ ಹಂಚಿಕೊಟ್ಟಿದ್ದಿ. ಸೈಟ್ ಕೊಟ್ಟಿಲ್ಲ ದೇವರು. 30, 40, 40, 60 ಆ ಜಮೀನು ಕೊಟ್ಟಿದ್ದನಂತ ಇಲ್ಲಿ ಬರೆದಿಲ್ಲ. ಆದರೆ ದೊಡ್ಡ ದೊಡ್ಡ ದೇಶವನ್ನೇ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿದ್ದಾನೆ. ಮತ್ತು ಹಣ್ಣು ಬೇಕಾ, ಮರ ಬೇಕಾ, ಎಣ್ಣೆ ಮರಗಳು ಬೇಕಾ, ತೋಪು, ಇವುಗಳನ್ನೆಲ್ಲ ಚೆನ್ನಾಗಿ ತಿಂದು ತೃಪ್ತರಾಗಿ ಸಮೃದ್ಧಿಯಲ್ಲಿ ಆನಂದಿಸ್ತಿದ್ದಾಗ ಏನಾಯಿತು? ಆಗ 26ನೇ ವಚನ, ನಿನಗೆ ಅವಿಧೇಯರಾಗಿ ತಿರುಗಿ ಬಿದ್ದರು. ನೋಡಿ, ಎಲ್ಲ ಸಮೃದ್ಧಿಯಾಗಿದ್ದಾಗಲೂ ಸಮಸ್ಯೆ. ಅಂದರೆ ಮನುಷ್ಯನು ಹೇಗೆ ಬೇಕಾದ್ರೂ ಚೇಂಜ್ ಆಗ್ತಾನೆ. ಸಮೃದ್ಧಿ, ಪ್ರಾಸ್ಪರಿಟಿ, ಅವರಿಗೆ ಸಮೃದ್ಧಿಯಾಗಿತ್ತು, ಚೇಂಜ್ ಆಗಿಬಿಟ್ರು. ದೇವರಿಗೆ ಅವಿಧೇಯರಾಗ್ಬಿಟ್ರು. ದೇವರು ಬೇಡವಾಗಿತ್ತು. ಆಗ ದೇವರು ಏನು ಮಾಡಿದರು? ಕೆಲವು ಕಷ್ಟ ಕಾಲಕ್ಕೆ ಅವರನ್ನು ಒಪ್ಪಿಸಿದಾಗ ಏನಾಯಿತು? 28ನೇ ವಚನದ 2ನೇ ಭಾಗದಲ್ಲಿ, ಆಗ ಅವರು, ಕಷ್ಟ ಬಂತು, ಆಗ ಅವರು ಪಶ್ಚಾತ್ತಾಪಪಟ್ಟು ಕೂಗಿಕೊಳ್ಳಲು ಪರಲೋಕದಿಂದ ನೀನು ಕೇಳಿ ನಿನ್ನ ಕರುಣಾತಿಶಯದಿಂದ ಅವರನ್ನು ಅನೇಕಾವರ್ತಿ ರಕ್ಷಿಸಿದಿ. ಹೌದು, ದೇವರು ಅನೇಕ ವರ್ಷಗಳ ತನಕ ಅವ್ರ ವಿಷಯದಲ್ಲಿ ತಾಳಿಕೊಂಡು 30ನೇ ವಚನ, ಪ್ರವಾದಿಗಳನ್ನು ಮತ್ತೆ 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 ದೇವರ ವಾಕ್ಯವನ್ನು thus saith the Lord, ಯೆಹೋವನಿಂತೆನ್ನುತ್ತಾನೆ ಎಂಬ ಸಂದೇಶವನ್ನು ಕೊಟ್ಟು ದೇವರು ತನ್ನ ಜನರೊಂದಿಗೆ ಮಾತನಾಡಲಿಕ್ಕೆ ಮನಸ್ಸು ಮಾಡಿಕೊಂಡನು. ಆದರೂ ಕೂಡ ಅವರು ದೇವ್ರ ಕಡೆಯಿಂದ ಮತ್ತೆ ತಿರುಗಿ ಬೀಳ್ತಾರೆ. ಆದರೂ ಆ ದೇವರು ಕೈ ಬಿಡಲಿಲ್ಲ, ಅವರನ್ನು ನಾಶ ಮಾಡಲಿಲ್ಲ. ಆ ರೀತಿಯಾಗಿ ಇವರು ಹೇಳಿಬಿಟ್ಟು ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅದೇನೆಂದರೆ, ಎಷ್ಟು ಕೇಡನ್ನು ಬರಮಾಡಿರು ನೀನು ಧರ್ಮಸ್ವರೂಪನೇ ಅಂಥೇಳ್ಬಿಟ್ಟು ಅವ್ರು ಹೇಳ್ತಾರೆ, ಈಗ ನಾವು ದಾಸರಾಗಿದ್ದೇವೆ, ನಮ್ಮನ್ನು ಕರುಣಿಸು, ನಾವು ತಿರುಗಿ ಬಿದ್ದಿದ್ದೇವೆ ಎಂಬುದಾಗಿ ಒಪ್ಪಿಕೊಳ್ಳುವವರಾಗಿದ್ದಾರೆ. ಒಳ್ಳೆಯ ಪ್ರಾರ್ಥನೆ, ದೊಡ್ಡ ಪ್ರಾರ್ಥನೆ, 37ನೇ ವಚನದವರೆಗಿರುವ ಪ್ರಾರ್ಥನೆ. ನೆಹೆಮೀಯನ ಗ್ರಂಥ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. Now in the 24th day of this month the children of Israel were assembled with fasting and with sackcloths and earth upon them. And the seed of Israel separated themselves from all strangers, and stood and confessed their sins and the iniquities of their fathers. And they stood up in their place, and read in the book of the law of the Lord their God 1/4 part of the day. And another 1/4 part they confessed, and worshipped the Lord their God. Then stood up upon the stairs of the Levites Jeshua and Bani, Kadmiel, Shebaniah, Buni, Sherebiah, Bani, and Kenani, and cried with a loud voice unto their God. Then the Levites Jeshua and Kadmiel, Bani, Hashabaniah, Sherebiah, Hodijah, Shebaniah, and Pethaniah said, Stand up and bless the Lord your God forever and ever, and blessed be thy glorious name, which is exalted above all blessing and praise. Thou, even thou art Lord alone. Thou hast made heaven, the heaven of heavens, with all their host, the earth and all things that are therein, the seas and all that is therein, and thou preservest them all, and the host of heaven worshippeth thee.
Thou art the Lord the God, who didst choose Abram, and broughtest him forth out of Ur of the Chaldees, and gavest him the name of Abraham, and foundest his heart faithful before thee, and madest a covenant with him to give the land of the Canaanites, the Hittites, the Amorites, and the Perizzites, and the Jebusites, and the Girgashites, to give it, I say, to his seed, and hast performed thy words, for thou art righteous, and didst see the affliction of our fathers in Egypt, and heardest their cry by the Red Sea, and shewedst signs and wonders upon Pharaoh, and on all his servants, and on all the people of his land, for thou knewest that they dealt proudly against them. So didst thou get thee a name, as it is this day. And thou didst divide the sea before them, so that they went through the midst of the sea on the dry land, and their persecutors thou threwest into the deeps as a stone into the mighty waters. Moreover thou leddest them in the day by a cloudy pillar, and in the night by a pillar of fire, to give them light in the way wherein they should go. Thou camest down also upon Mount Sinai, and spakest with them from heaven, and gavest them right judgments and true laws, good statutes and commandments, and madest known unto them thy holy Sabbath, and commandedst them precepts, statutes, and law by the hand of Moses thy servant, and gavest them bread from heaven for their hunger, and broughtest forth water for them out of the rock for their thirst, and promised them that they should go in to possess the land which thou hadst sworn to give them. But they and our fathers dealt proudly, and hardened their necks, and hearkened not to thy commandments, and refused to obey, neither were mindful of thy wonders that thou didst among them, but hardened their necks, and in their rebellion appointed a captain to return to their bondage. But thou art a God ready to pardon, gracious and merciful, slow to anger, and of great kindness, and forsook them not. Yea, when they had made them a molten calf, and said, This is thy God that brought thee up out of Egypt, and had wrought great provocations, yet thou in thy manifold mercies forsook them not in the wilderness. The pillar of the cloud departed not from them by day, to lead them in the way, neither the pillar of fire by night, to shew them light, and the way wherein they should go. Thou gavest also thy good Spirit to instruct them, and withheldest not thy manna from their mouth, and gavest them water for their thirst. Yea, 40 years didst thou sustain them in the wilderness, so that they lacked nothing. Their clothes waxed not old, and their feet swelled not. Moreover thou gavest them kingdoms and nations, and didst divide them into corners. So they possessed the land of Sihon, and the land of the king of Heshbon, and the land of Og king of Bashan. Their children also multipliedest thou as the stars of heaven, and broughtest them into the land concerning which thou hadst promised to their fathers, that they should go in to possess it. So the children went in and possessed the land, and thou subduest before them the inhabitants of the land, the Canaanites, and gavest them into their hands with their kings and the people of the land, that they might do with them as they would. And they took strong cities and a fat land, and possessed houses full of all goods, wells digged, vineyards, and olive yards, and fruit trees in abundance. So they did eat, and were filled, and became fat, and delighted themselves in thy great goodness. Nevertheless they were disobedient, and rebelled against thee, and cast thy law behind their backs, and slew thy prophets which testified against them, to turn them to thee, and they wrought great provocations. Therefore thou deliveredst them into the hand of their enemies, who vexed them. And in the time of their trouble, when they cried unto thee, thou heardest them from heaven. And according to thy manifold mercies thou gavest them saviors, who saved them out of the hand of their enemies. But after they had rest, they did evil again before thee. Therefore leftest thou them in the hand of their enemies, so that they had the dominion over them. Yet when they returned and cried unto thee, thou heardest them from heaven. And many times didst thou deliver them according to thy mercies, and testifiedst against them that thou mightest bring them again unto thy law. Yet they dealt proudly, and hearkened not unto thy commandments, but sinned against thy judgments, which if a man do, he shall live in them, and withdrew the shoulder, and hardened their neck, and would not hear. Yet many years didst thou forbear them, and testifiedst against them by thy Spirit in thy prophets, yet would they not give ear. Therefore gavest thou them into the hand of the people of the lands. Nevertheless, for thy great mercy's sake, thou didst not utterly consume them, nor forsake them, for thou art a gracious and merciful God. Now therefore, our God, the great, the mighty, and the terrible God, who keepest covenant and mercy, let not all the trouble seem little before thee, that hath come upon us, on our kings, on our princes, and on our priests, and on our prophets, and on our fathers, and on all thy people,
since the time of the kings of Assyria unto this day. Howbeit thou art just in all that is brought upon us, for thou hast done right, but we have done wickedly. Neither have our kings, our princes, our priests, nor our fathers kept thy law, nor hearkened unto thy commandments, and thy testimonies, wherewith thou didst testify against them. For they have not served thee in their kingdom, and in thy great goodness that thou gavest them, and in the large and fat land which thou gavest before them, neither turned they from their wicked works. Behold, we are servants this day, and for the land that thou gavest unto our fathers to eat the fruit thereof, and the good thereof, behold, we are servants in it. And it yieldeth much increase unto the kings whom thou hast set over us because of our sins. Also they have dominion over our bodies and over our cattle at their pleasure, and we are in great distress. And because of all this we make a sure covenant, and write it, and our princes, Levites, and priests seal unto it.